ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತು ನಾನು ಒಂದು ಟಿಪ್ಸ್ ಕೊಡ್ತೀನಿ ನಿಮಗೆ. ಯಾರಿಗೆ ಶುಗರ್ ಇರ್ತದಲ್ಲ, ಶುಗರ್ ಇದ್ದರೂ ಮೆಂತ್ಯ ತಿನ್ನೋಕೆ ಇಷ್ಟಪಡಲ್ಲ, ಮೆಂತ್ಯ ಹೋಗೋದು ಇಲ್ಲ, ನೀರು ಕುಡಿಯೋಕ್ಕೂ ಹೋಗೋದಿಲ್ಲ. ಅವ್ರು ಏನು ಮಾಡಬೇಕಂತಂದರೆ, ನಾಳೆ ಮೆಂತ್ಯ ನೀರು ಬೇಕಾದರೆ ಇವತ್ತು ಮಧ್ಯಾಹ್ನ ಏನು ಮಾಡಬೇಕು, ನೆನೆ ಇಡಬೇಕು. ನೆನೆ ಇಟ್ಟು ನೈಟ್ ನೆನೆ ಇಡಬೇಕು. ಒನ್ ನೈಟ್ ಫುಲ್ಲು ನೆನೆ ಇಟ್ಟರೆ ಅದು ಮಾರ್ನಿಂಗ್ ಅದೇ ನೀರು ಕೊಡಬೇಕು ಶುಗರ್ ಇದ್ದವರಿಗೆ. ಮತ್ತೇನು ಮಾಡಬೇಕು ಅಂತಂದ್ರೆ, ಅವು ಮೆಂತ್ಯವನ್ನು ಒಂದು ಜರಡಿಯಲ್ಲಿ ಹಾಕಿ ಎಲ್ಲ ನೀರು ಜಾನಿಸ್ಬೇಕು. ಜಾನ್ಸಾದ್ಮೇಲೆ ಫುಲ್ ಎಲ್ಲ ನೀರು ಹೋಗ್ತಾವಲ್ಲ, ಒಂದು ಇಂಥ ಬಾಕ್ಸ್ನಲ್ಲಿ ಯಾವುದಾದ್ರೂ ಟಿಫನ್ ಬಾಕ್ಸ್ ಇರುತ್ತಲ್ಲ ನಿಮ್ಮಲ್ಲಿ, ಆ ಟಿಫನ್ ಬಾಕ್ಸ್ ತೊಗೊಂಡು ಅದರಲ್ಲಿ ಹಾಕಿಡಬೇಕು. ಹಾಕಿಟ್ರಿ ಏನು ಮಾಡಬೇಕು, ಫುಲ್ಲು ಚೆಂದ ಮುಚ್ಚಿಬಿಡ್ಬೇಕು. ಒತ್ತಾಗಿ ಚೆನ್ನಾಗಿ ಫುಲ್ ಫಿಟ್ಟಾಗಿ ಮುಚ್ಚಿಡೋದ್ರಿಂದ ಏನಾಗ್ತದೆ ಅಂತಂದ್ರೆ, ಹೀಗೆ ಬಿಟ್ಟೇವಲ್ಲ, ನೆಕ್ಸ್ಟ್ ಡೇ ನೋಡಬೇಕು ನಿಮ್ಗೆ ಈ ರೀತಿ ಫುಲ್ ಮೆಂತ್ಯ ಏನು ಇದು ಆಗಿರ್ತದೆ, ಮೊಳಕೆ ಬಂದಿರ್ತದೆ. ಫುಲ್ ಮೊಳಕೆ ಬಂದಿರ್ತದೆ. ಇದು ನೋಡ್ರಿ ಹಿಂಗೆ ಬಂದದ, ಮೊಳಕೆ ಬಂದದ. ಈಗ ನೋಡ್ರಿ ಈಸಿಯಾಗಿ ಈಗ ಶುಗರ್ ಇದ್ದೋರೆ ಅಂತಲ್ಲ, ಬೇರೇನು ಎಲ್ಲರನ್ನೂ ತಿನ್ಬೋದು ಈಸಿಯಾಗಿ. ಇದು ಕೈನೂ ಅನ್ಸಲ್ರಿ, ಚಂದ ಅನ್ನಿಸ್ತದೆ. ಹಿಂಗೆ ನಾವು ಹೆಂಗೆ ಉಸುಳಿ ತಿಂತೀವಲ್ಲ, ಇದ್ರದ್ದು ಹೆಸರದು ಅದರದ್ದು ಬೇರೆ ಕಾಳುಗಳದ್ದು ಯಾವ ರೀತಿ ತಿಂತೀವಲ್ಲ ಅದೇ ರೀತಿ ಅನ್ನಿಸ್ತದೆ. ಒಂದು ಸ್ವಲ್ಪನೂ ಕೈ ಇರೋದಿಲ್ಲ, ಫುಲ್ಲ ಚೆನ್ನಾಗಿರ್ತದೆ. ತಿನ್ನೋಕ್ಕೂ ಈಸಿ. ದಿನ ಇಷ್ಟಿಷ್ಟು ತಿನ್ನೋದು, ದಿನ ಇಷ್ಟಿಷ್ಟು ಕೊಡೋದು. ಶುಗರ್ ಇದ್ದವರಿಗೆ ತಿನ್ಬೋದು, ಬೇರೆಯವ್ರು ಯಾರಾದ್ರೂ ತಿನ್ಬೋದು. ದಿನ ಇಷ್ಟಿಷ್ಟು ತಿನ್ನೋದ್ರಿಂದ ಎಲ್ಲರದು ಶುಗರ್ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಆಯಿತು, ದಿನ ಇಷ್ಟೇ. ಮತ್ತು ಕ್ಲೋಸ್ ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡು ಡೈಲಿ ಯೂಸ್ ಮಾಡ್ಬೋದು. ಇದು ಒಂದು 4 ದಿನ ಬರ್ತದೆ ನಮಗೆ. ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರು ನನ್ನ ಹೊಸಬ್ರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.